ಫೋನ್ ಹಿಡ್ಕೊಂತಾರ. ಮನ್ಯಾಗ ಏನ್ರ ಕೆಲಸ ಮಾಡಂದ್ರ ಆದಾಗತತಿ ಈದಾಗತತಿ, ಕೈ ನುಸತತಿ ಕಾಲು ನುಸತತಿ, ನಾಟಕ ನಾಟಕ. ಫೋನ್ ಹಿಡ್ಕೊಂಡ್ ಕುಂದ್ರನ್ನು ಹಗಲ್ 12 ತಾಸು ಬೆಳತಾನ ಬೇಕಾದ್ರೆ ಹಿಡ್ಕೊಂಡ್ ಕುಂದ್ರ ಅಂದ್ರೆ ಕುಂದಿರ್ತಾರ ನೋಡು. ಏನ್ ಈ ಫೋನ್ಗಳು ಬಂದಾಗಿಂದ ಈ ಫೋನ್ ಹಿಡ್ಕೊಂಡ್ ಕುಂದ್ರವ್ರು ನೋಡೆ ಮೊದಲ ಜೀವನನ ಸಾಕಾಗಿ ಹೋಗೈತ್ ನನಗರ. ಏನವ ನಮ್ಮತ್ತಿನ ಅದಾರಲ್ಲ ಅವ್ರೆಲ್ಲ ಹೋಗ್ತಾರು? ಮನ್ಯಾಗ ಅದಾರ. ಅಯ್ಯ ಪಾಪ ನಿಮ್ಮ ಅತ್ತಿಗೆ ಆರಾಮಿರಾಕಿಲ್ಲ ಅಂತಲ್ವಾ? ಆರಾಮಾಗೈತಿಲ್ಲ? ಪಾಪ ನಮ್ ಬೀಗತಿಗೆ ನನ್ ಕಂಡ್ರೆ ಬಾಳ ಕಾಜಿ. ಏನ ಅವ್ರಿಗೆ ಆರಾಮಿಲ್ಲ? ನಿನ್ಗ್ಯಾರು ಹೇಳಿರು? ಯಾರ್ಯಾಕೆ ಹೇಳ್ಬೇಕವ? ಪಾಪ ನೀನು ಫೋನ್ ಹಚ್ಚಿದಾಗ ಅವರ ಮಾತಾಡಿರಲ್ಲ, ನೆಗಡಿ ಕೆಮ್ಮ ಜೋರ ಐತ್ರಿ ವೈನಿ ಅಂತ ಹೇಳಾಕತ್ತಿದ್ರ. ಅದಕ್ಕೆ ಅನ್ನಂಗಾರ ಏನಾರ ಚಂದಗೆ ಊಟ ಅದು ಮಾಡಾಕತ್ತಾರಿಲ್ಲೋ, ಅಟ್ ಎಳೆಕ ಬಿಸಿದೇನ್ರ ಮಾಡಿ ಕೊಡ. ಎಷ್ಟು ಚಲೋ ಅದಾರ ನನ್ನ ಬೀಗ್ತಿ. ಹ್ಞೂ ಮಾಡ್ಕೊಡ್ತಾನೆ ತಗೋ, ಮಾಡ್ಕೊಡ್ತಾನ. ಅದಕ್ಕೆ ನೀನು ಕೆಮ್ಮು ನೆಗಡಿ ಇದ್ರು ಸುಮ್ಮ ಇದ್ರು ಸಂಜೆದಾಗಿಂದ ನನಗೊಂದಿಟ ಶುಂಠಿ ಚಾ ಮಾಡಿಕೊಡು, ನನಗೊಂದು ಸ್ವಲ್ಪ ಮೆಣಸು ಕಾಳ ಬೆಲ್ಲ ಜೇಜಿ ಕೊಡು, ನನಗೆ ಅದನ್ನ ಮಾಡಿಕೊಡು ಇದನ್ನ ಮಾಡಿಕೊಡು ಅಂತ ನಾನು ಹಂಗ ಸಡ್ಲೆ ಬಿಡವಲ್ರ ಅವರು. ನಿಂದ ನೈದು ಕಿತಾಪತಿ. ಅಯ್ಯ ನಾ ಏನ್ ಮೇನೇವ, ಹವಾಮಾನ ಸರಿ ಇಲ್ಲ, ಎಲ್ಲರಿಗೂ ಆರಾಮ್ ಉಳಿವಲ್ತು. ಅದಕ್ಕೊಂದಿಟ್ಟು ಗಿರಿಜಕ್ಕನ ಕಡೆ ಅಲ್ಲ ಹಾಕಿ ಚಾ ಮಾಡಿಸ್ಕೊಂಡದು ಕುಡೀರಿ ಅಂತ ಹೇಳಿನಿ. ಅದೇನು ದೊಡ್ಡ ತಪ್ಪನ? ಹೌದು ಪಾಪ ಏನ್ರ ತಿಂದಾರೋ ಇಲ್ಲ? ಇಲ್ಲವ ಪಾಪ ಅವ್ರಿಗೆ ಆರಾಮಿಲ್ಲಲ್ಲ. ಒಲ್ಲಿ 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 ಅನ್ನಕತ್ತಿದ್ರ ನಾನ ಒತ್ತಾಯ ಮಾಡಿ ಹಚ್ಕೊಟ್ಟದಕ್ಕ 3 ಅಂದ್ರೆ 3 ರೊಟ್ಟಿ ತಿಂದ್ರು ನೋಡು. ಆಮ್ಯಾಕ ರೊಟ್ಟಿ ಎಟ್ಟ ತಿಂದ ಹಂಗ ಇರುದು ಹೆಂಗ? ಪಾಪ ಮ್ಯಾಲ್ ಒಂದ ಗಂಗಾಳ ಉಪ್ಪಿಟ್ಟು ತಿಂದ್ರ ನೀರ್ ಕುಡಿಸ್ತತ್ ನೋಡು. ಅದಕ್ಕೆ ಮತ್ತೆ ಒಂದಿಟ್ಟು ಚಾ ಮಾಡ್ಕೊಂಬಾರ್ವಾ ಅಂದ್ರ ಮತ್ತೊಂದ್ ಕಪ್ ಚಾ ಮಾಡಿಕೊಟ್ಟ ಬಂದ ಕುಂತನ್ ನೋಡೀಗ. ನನ್ ಬೇಕಂತ ಅಸಹ್ಯ ಮಾಡತಾಳನೋ. ಅಲ್ಲ ನಿನ್ನಿಂದ ನೆಗಡಿಗಿದ್ದಕ್ಕ ಊಟ ಮಾಡಕ ಆಗಿದ್ದಿಲ್ಲ, ಈಗ ಬೆಳಿಗ್ಗೆ ಎದ್ದು ಹೊಟ್ಟೆ ಹಸ್ತದಂತ ಹೇಳಿ ಒಂದಿಟ್ಟು ತಿಂದ್ರ ಹೆಂಗ್ ಹಂಗಸ್ತಾಳ ನೋಡು. ಮಾಡ್ತಂತ ತಡೀಕಿನ್. ಅಯ್ಯ ಹೌದನ, ಎಳೆಳೆಕ ಅಟು ಚಾದು ಮಾಡಿಕೊಡುವ. ಗಂಟ್ಲ ಹಗರಕ್ಕತಿ, ಇಲ್ದ್ರ ಕೆಮ್ಮ ಹತ್ತಂದ್ರ ಭಾಳ ತ್ರಾಸಕ್ಕತಿ ಪಾಪ. ಆತ್ ತಗೋ. ಮತ್ತೆ ಇವ ನಿನ್ನೂ ಪಗಾರ ಬರಾಕತ್ತಾವನ ಇಲ್ಲ? ಹ್ಞೂ ತಂಗಿ, ನನ್ನೂ ಬರಾಕತ್ತಾವ ನೋಡ. ನಿನ್ನೂ ಬರಾಕತ್ತಾವು? ಅಯ್ಯ ನಮ್ಮ ಅತ್ತಿ ಎಂಥವ್ರು ಅದಾರು, ಅವ್ರನ್ನ ಬಿಟ್ಟ ನನಗೆ ಬರ್ತಾವನ? ಚಲೋ ಹೇಳಿದ್ನಿ. ಅವ್ರಿಗೇನ ಬರಾಕತ್ತಾವ ತಿಂಗಳ ಏನು ಮಾಡೋದು? ನಾನು ಅದ್ರಾಗ ಒಂದು ಸೀರೆಯಾರ ಕೊಡಿಸ್ಕೋಬೇಕಂದ್ರೆ ನಮ್ಮ ಅತ್ತಿ ಕೊಡಿಸ್ರಿ ಅಂದ್ರೆ ನಾ ಯಾಕೆ ಅನ್ನಕತ್ತಾರ್ಬಿ. ಹೆಂಗಾರ ಮಾಡಿ ಒಂದು ಸೀರೆ ಕೊಡಿಸ್ಕೊಂಡ ಬಿಡ್ತೇನೆ ನಾನು. ಸೀರೆ ಅಂತ ಸೀರೆ ಟಜೂರಿ ತುಂಬಿ ತುಳ್ಕಾಕತ್ತಾವ ಸೀರೆ. ಅವ್ ನೋಡು ಮೊದಲು, ಆಮೇಲೆ ಸೀರೆ ತಗೋಂತೆ. ಏನು ಸೀರೆ ಅಂತ ಹೇಳಿ ಬಡ್ಕೋತಾಳ ನೋಡು ಹಂಗ. ಅಲ್ಲಿ ಬೇವ ವರ್ಷ ಸಂಕ್ರಮಣಕ್ಕ ಕರ್ಕೊಂಡು ಹೋಗಾಕಂತ ಬರ್ತಿದ್ದಿ, ಈ ವರ್ಷ ಏನ ಬರಲಿಲ್ಲ ನೀವು ಕರ್ಯಾಕ ನನ್ನ? ಎಷ್ಟ ಬರೋ ವಿಚಾರ ಇಲ್ಲನ? ಅಯ್ಯ ಇಲ್ಲವ, ನಿನ್ನೆ ಫೋನ್ ಹಚ್ಚಿದಾಗ ನಿಮ್ಮ ಅತ್ತಿನ ಕೇಳಿದು ಹಂಗಾರೆ 2 ದಿನ ಕಳಿಸ್ಕೊಡ್ರಿ ಅಂತ. ಈಗ ಹಬ್ಬ ಐತ್ರಿ, ಈಗ ಇನ್ನೊಂದು 2 ದಿನ ಬಿಟ್ಟು ಕರ್ಕೊಂಡು ಹೋಗ್ರಿ ವೈನಿ ಅಂದ್ರವ. ಅದಕ್ಕೆ ಸುಮ್ಮ ಅದು ಹಂಗಾರ. ಹಂಗಂದ್ರು? ಹ್ಞೂನವ, ನಿಮ್ದು ಮಾತ್ರ ಐತೇಕಿ ಮನಿ ಕೆಲಸಕ್ಕಾವು. ಪಾಪ ಅವ್ರ ಮೇಲೆ ಬಿಟ್ಟು ಬರೋದು ಹೆಂಗ? ಇನ್ನೊಂದು 2 ದಿನ ಬಿಟ್ಟು ಕರ್ಕೊಂಬರಕ ಬರ್ತೇವೆ ತಗೋ. ಆತ್ ತಗೋಬೇ ಹಂಗಾರ. ಮತ್ತೆ ನಾನು ಕರ್ಕೊಂಡು ಹೋಗಕ್ಕ ನೀನು ಬರ್ತೀಯನ? ನಾ ಎದಕ್ಕೆ ಬರ್ಲೇವ, ನಿಮ್ಮಪ್ಪ ಒಬ್ರು ಬರ್ತಾರೋ, ಬಂದು ಕರ್ಕೊಂಬರ್ತಾರ ತಗೋ. ಯವ ನೀನು ಭಾಳ ದಿವಸ ಆತ್ಪೆ ನಮ್ಮ ಮನೆಗೆ ಬಂದ. ನಾನು ಕರ್ಕೊಂಡು ಹೋಗಕ್ಕೆ ಅಪ್ಪ ಬರ್ತಿರ್ತಾನಲ್ಲ, ಅವನ ಜೋಡಿ ಬಾರ್ಬೇ. ಒಂದು ದಿವಸ ಇದ್ದ ಕಾರ ಅಷ್ಟ್ರು ಕೂಡೆ ಮರ್ನೇ ದಿನ ಊರಿಗೆ ಹೋದ್ರಾತಂತ. ಅಯ್ಯ ಬ್ಯಾಡವಾ ತಂಗಿ, ಮತ್ತೆದಕ್ಕೆ ಇಲ್ಲೇ ಬರ್ತೀಯಲ್ಲ, ನಿಮ್ಮಪ್ಪನ ಜೋಡಿ ನೀನ ಬಂದ್ಬಿಡ. ನಾನು ಬೇಕಾರ ಇನ್ನೊಮ್ಮಿಗೆ ಯಾವಾಗಾರ ಬರ್ತಾನಂತ. ನೋಡು ಬರೀ ಹಿಂಗೆ ಮಾಡ್ತೀನಿ. ನಾ ಕರೆದ ಕೂಡಲೇ ಒಟ್ಟ ಬರೋದಿಲ್ಲ. ಅಯ್ಯ ಆತ್ ಬಿಡವ, ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತಿ? ಏನೀಗ ನಾಳೆ ನಿಮ್ಮಪ್ಪನ ಜೋಡಿ ನಾನು ಬರ್ಬೇಕಲ್ಲ ನೀನು ಕರ್ಯಾಕ? ಬರ್ತಾನೆ ತಗೋ. ಹಾಂ ರೇ ಜಾನ, ಹಂಗೆ ಬಾ ಮತ್ತೆ ದಾರಿಗೆ. ಅತ್ತೀರಿ ಏನ್ರ ಬೇಕಾಗಿತ್ತನ್ರಿ? ಚಾ ಮಾಡ್ಕೊಂಬರ್ಲೇನ್ರಿ ಅತ್ತೀರಿ? ಬಿಸಿನೀರು ತೊಗೊಂಬರ್ಲಿರ? ಹಿಂಗೆ ಕೇಳ್ಬಿಟ್ರೆ ನಾ ಮಳ್ಳಾಗೆ ನೀ ಮಾತಾಡಿದ್ದನ್ನೆಲ್ಲ ಮರೆತ ನೀನು ಕ್ಷಮಿಸಿ ನಿನ್ನ ಮೇಲೆ ಚಂದಗೆ ಮಾತಾಡ್ತಾನೋ ಅಂತ ತಿಳ್ಕೊಂಡೇನ? ಹಂಗಾರ ನಾ ಇವ್ರು 3 ರೊಟ್ಟಿ ತಿಂದಾರು ಅಂತದ್ದು ಹೇಳೋದನ್ನ ಕೇಳಿಸ್ಕೊಂಡಾರನ ಇವರು? ನಾ ಏನನ್ರಿ ಅತ್ತೀರಿ? ಮಳಿ ಮಂತ ಕೆಟ್ಟ ಕಾಲ ಅಂದ್ರ 3 ಮತ್ತೊಂದು ಅಂದ್ರಂತ ಅಂತಾಕಿನಿ. ಈಗಿಟ್ಟ ತಾನ ನಿಮ್ಮ ಅವನ ಮುಂದೆ ಏನೇನು ಹೇಳತ್ತಿದ್ದಿ, ನಾ ಏನು ಕೇಳಿಸ್ಕೊಂಡಿಲ್ಲ ಅಂತ ಮಾಡಿ ಏನ? ಅಯ್ಯೋ ಹಂಗಲ್ರಿ ಅತ್ತೀರಿ. ಏನ್ ಹಂಗೂ ಅಲ್ಲ ಹಿಂಗೂ ಅಲ್ಲ. ಅಲ್ಲ ನಿಮ್ಮವ್ವನ ವೈನಿಗೆ ಆರಾಮಿಲ್ಲ, ಅವ್ರನ್ನ ಉಪಚಾರ ಮಾಡು ಅಂತ ಹೇಳಿರ ಅವ್ರ ಅಷ್ಟು ತಿಂದಾರು ಇಷ್ಟು ತಿಂದಾರು ಅಂತ ಹೇಳಕತ್ತಿಯಲ್ಲ. ಎಕ್ಕ ಹೆಂಗೈತ್ ಮೈಗೆ? ಅಯ್ಯೋ ನಾ ಏನನ್ರಿವ ಅತ್ತೀರಿ? ಪಾಪ 3 ಅಂದ್ರೆ 3 ರೊಟ್ಟಿ ತಿಂದಾರು, ಒಂದೇ ಗಂಗಾಳ ಉಪ್ಪಿಟ್ಟು ತಿಂದಾರು ಅಂತ ಹೇಳಿನ್ರಿ. ನಾ ಏನ್ ಹೇಳ್ಬಾರ್ದು ಹೇಳಿನ್ರಿ? ನೀನ್ ನಿಂಬಲ್ಲಿ ಏನ್ ಮಾತಾಡೋದು? ಬಾ ಎದ್ದು ಬಾ, 7 ಹೋಳಿಗೆ ಮಾಡಾಕ 7 ಸ್ವಚ್ಛ ಮಾಡ್ಬೇಕು, 7 ಹಸ ಮಾಡೋಣಂತ ಬಾ. ಹ್ಞೂನ್ರಿ ಅತ್ತೀರಿ. 3 ರೊಟ್ಟಿ ತಿಂದಾಳ 4 ರೊಟ್ಟಿ ತಿಂದಾಳ ಅಂತ ಹೇಳಿ ಫೋನ್ಯಾಗ ತಾಯಿಗಳ ಮುಂದೆ ಹೇಳ್ತಾರ. ಇವ್ರು ಏನು ಊಟನ ಮಾಡೋದಿಲ್ಲ ನೋಡು. ಅಯ್ಯೋ ನನ್ನ ತಲೆ ಮಣ್ಣಾಗಡ್ಲಿ. ನಾನು ಹಂಗ ಮಾತಾಡಕತ್ನಿ ಅಂದ್ರೆ ಮಾತಾಡೇ ಬಿಡ್ತಾನೆ. ಅವ್ರು ಇಲ್ಲದಾರು ಇಲ್ಲ ನೋಡ್ಯಾರ ಮಾತಾಡಬಾರ್ದು. ಬಾಯಿನ್ನ
ಮತ್ತೆ ಯಾರಿಗಾರ ಫೋನ್ ಹಚ್ಚೆ ಮತ್ತೆ ನಮ್ಮ ಮತ್ತೆ ಅಷ್ಟು ರೊಟ್ಟಿ ತಿಂದಾಳು ಇಟ್ಟು ರೊಟ್ಟಿ ತಿಂದಾಳು ಹೇಳ್ಕೊಂತ ಕುಂದಿರ್ತೀಯ ಸಿಕ್ಕಾಕೊನ್ನಿ ಮುಗಿತೀನಿ ನನ್ನ ಕತಿ ಅವ್ರ ಮರಿಯು ಮಠ ನಾನು ಇದನ್ನ ಹೊಳ್ಳೆ ನನಗೆ ಅಂದ 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 ಯಾಕರ ನಮ್ಮ ಅವ್ವನ ಮುಂದೆ ಅನ್ನೋ ಅನ್ನೋರನ್ನ ಮಾಡ್ತಾರೆ ನೀನು ಹಂಗೆಲ್ಲ ಹೇಳ್ಬಾರ್ದು ಗಿರ್ಜಕ್ಕ ಅನ್ನಕತ್ತೇರೇನ್ರಿ ನಾ ಏನು ಬೇಕಂತ ಹೇಳಿಲ್ರಿಪ್ಪ ನಮ್ಮ ಅತ್ತಿ ಸುಳ್ಳೆ ಆರಾಮಿಲ್ದಾಗ ಅದನ್ನು ಅಲ್ಲಿ ಇದನ್ನು ಅಲ್ಲಿ ಅನ್ಕೋ ಅಂತ ಕುಂದಿರ್ತಾರ್ರಿ ಆದ್ರೆ ಊಟ ಮಾಡುವಂಗೆ ಚಂದಗೆ ಊಟ ಮಾಡ್ತಿರ್ತಾರ್ರಿ ಅದಕ್ಕೆ ನಂಗೆ ನಗು ಬಂತು ಹೇಳ್ಬಿಟ್ರಿ ಆದ್ರೆ ಪಾಪ ಅವ್ರ ಅಷ್ಟಕ್ಕನ ಮನಸ್ಸಿಗೆ ಬೇಸರ ಮಾಡ್ಕೊಂಡಾರು ಅನಿಸ್ತೈತ್ರಿ ಅತ್ತಿರಿ ಹ್ಞೂ ಹೇಳವ ಅತ್ತಿರಿ ತಪ್ಪಾತ್ರಿ ನಿಮ್ಮ ಮನಸ್ಸಿಗೆ ಬೇಸರ ಮಾಡಬೇಕು ಅನ್ನೋ ಉದ್ದೇಶಲಿ ಹೇಳಿಲ್ರಿ ಹಂಗೆ ಏನೋ ಬಾಯಿ ತಪ್ಪಿ ಹೇಳ್ಬಿಟ್ರಿ ಅತ್ತಿರಿ ತಪ್ಪಾತ್ರಿ ಅತ್ತಿರಿ ಹ್ಞೂ ಇರ್ಲಿ ಬಿಡವ ಹೇಳಿದ್ದು ಆತು ಎಲ್ಲ ಆತಲ್ಲ ಇನ್ನೇನ ಆದ್ರೂ ರೀ ಅತ್ತಿರಿ ಇರ್ಲಿ ಬಿಡು ತಂಗಿ ಮತ್ತೇನು ಮಾಡೋದು ಏನೋ ತಿಳಿದ್ಲೆ ನೀನು ಮಾತಾಡಿದಿ ಆದ್ರೆ ಒಬ್ಬರು ಊಟದ ವಿಷಯದಾಗ ಮತ್ತೊಬ್ರು ಆಡ್ಕೋಬಾರ್ದವ ಅದು ಸರಿಯಲ್ಲ ಹ್ಞೂ ರೀ ಅತ್ತಿರಿ ತಪ್ಪಾತ್ರಿ ಹ್ಞೂ ಆತು ಬಾ ಹಂಗಾರಿನ ಎಳ್ಳು ಹೊಳಗಿದು ಹದ ಮಾಡಬೇಕು ಮಾಡೋಣಂತ ಮುಂದಿನ ಕೆಲಸ ನೋಡೋಣಂತ ಬಾಯಿ ಹ್ಞೂ ರೀ ಅತ್ತಿರಿ ಆತ್ರಿವ ಸಂಕ್ರಮಣಕ್ಕೆ ಎಳ್ಳು ಹೋಳ್ಗೆ ಮಾಡ್ಬೇಕ್ರಿ ಎಳ್ಳು ಸ್ವಚ್ಛ ಮಾಡ್ಬೇಕ್ರಿ ನಾವು ಹೊಕ್ಕೇನ್ರಿ ನಾ ಇನ್ನು ಮತ್ತು ನಾಳೆ ನಮ್ಮಪ್ಪ ನಮ್ಮವ್ವ ನನ್ನ ಕರ್ಯಾಕೆ ಬರ್ತಾರ್ರಿ ತವ್ರ ಮನೆಗೆ ಕೆಟ್ಟು ಹೋಗ್ಬೇಕ್ರಿ ನೀವು ಬರ್ರಿ ಮತ್ತೆ ಎಲ್ಲರೂ ಸಂಕ್ರಮಣಕ್ಕೆ ಕತೆ ನೋಡ್ಕೊಂಬಂದ್ರಲ್ಲ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಎಲ್ಲರಿಗೂ